ರೇಷನ್ ಖರ್ಚಿಗಿಂತ ಮಾಡೋ ಶಾಪಿಂಗ್ ಖರ್ಚೆ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಕೂರ್ಗಲ್ ಚಿಕ್ಕಪೇಟೆನಾ ಆ ಡೇ ಹೇಗಿತ್ತು ಅಂತ ಹೇಳಿ ಈ ಒಂದು ವ್ಲಾಗ್. ಚಿಕ್ಕಪೇಟೆ ಯಾಕೆ ಬಂತು ಇಲ್ಲಿ ಅಂದ್ರೆ ಚಿಕ್ಕಪೇಟೆ ಬಕೆಟ್ ಬಿರಿಯಾನಿ ಅಂತ ಹೇಳಿ ಶಾಪ್ ಓಪನ್ ಮಾಡಿದ್ರು. ಆನ್ ದ ವೇ ಅಲ್ಲೇನೆ ನಾವು ಟಿಫನ್ ನ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿತ್ತೆ ಚಿಕ್ಕೋಳೆ ಡ್ಯಾಮ್. ಫಸ್ಟ್ ಗೆ ಬಂದಿತ್ತು ಚಿಕ್ಲಿಯೋಳೆ ಡ್ಯಾಮ್. ನಾವು ಎಕ್ಸ್ಪೆಕ್ಟೇಷನ್ ಮಾಡಿದಿತ್ತು ಈ ರೀತಿ ಒಂದು ವ್ಯೂ ನೋಡ್ತೀವಿ ಅಂತ, ಆದ್ರೆ ತುಂಬಾ ನೀರ್ ಕಮ್ಮಿ ಇತ್ತು, ಅದಕ್ಕೆ ಇಷ್ಟು ನೋಡಿದ್ವಿ. ಆದ್ರೂ ಒಂಥರ ಚೆನ್ನಾಗಿತ್ತು ಆ ಒಂದು ಪ್ಲೇಸು, ವಾಟರು, ವ್ಯೂ ಎಲ್ಲಾನು ಚೆನ್ನಾಗಿರುತ್ತೆ. ಅದು ನೆಕ್ಸ್ಟ್ ಟೈಮು ಯಾರಾದರೂ ಹೋಗ್ತಾರೆ ನೀರಿರೋ ಟೈಮಲ್ಲಿ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಮೇನ್ ಕೂರ್ಗ್ ಬಂದಿತ್ತೆ ದುಬಾರೆಗೆ, ಆದರೆ ದುಬಾರೆನೇ ಕ್ಯಾನ್ಸಲ್ ಆಯಿತು. ಯಾಕಂತಂದರೆ ಪ್ರತಿ ಟ್ಯೂಸ್ಡೇ ಮಾರ್ನಿಂಗ್ ಬೇಗ ಕ್ಲೋಸ್ ಮಾಡ್ತಾರಂತೆ, ಇಲ್ಲಾಂದರೆ ಹಾಲಿಡೇಸ್ ಇರುತ್ತೆ ಅಂತ ಹೇಳಿದ್ರು. ಎಲಿಫೆಂಟ್ ಕ್ಯಾಂಪಿಂಗು ಯಾವುದೋ 4:30ಗೆ ಓಪನ್ ಇತ್ತು. ನಾವು ಆಲ್ರೆಡಿ 12 o'clock ಕೂರ್ಗಲ್ಲಿದ್ವಿ. ಇನ್ನೂ 4 hours ವೇಸ್ಟ್ ಮಾಡೋ ಬದಲು 3 hours ಆಗುತ್ತೆ ಮೈಸೂರಿಗೆ ಬರೋಕ್ಕೆ. ಅದಕ್ಕೋಸ್ಕರ ಮೈಸೂರಿಗೆ ರೀಚ್ ಆಗೋಣ ಅಂತ ಹೇಳಿ ಆನ್ ದ ವೇ ಬರಬೇಕಾದ್ರೆ ನಿಸರ್ಗಧಾಮ ಮೇನ್ ರೋಡಲ್ಲೇ ಇತ್ತಲ್ಲ, ಅದಕ್ಕೂ ವಿಸಿಟ್ ಮಾಡಿ ರೌಂಡ್ ಮೈಸೂರು ರೀಚ್ ಆಗೋ ಅಷ್ಟೊತ್ತಿಗೆ 4:30 ಆಗಿತ್ತು ಅನಿಸುತ್ತೆ. ಸೊ ನಾನು ಸ್ನೋ ಸಿಟಿಗೆ ಪ್ರತಿ ಸಲ ಹೋದಾಗ್ಲೂ ಹೋಗ್ತಿರ್ಲಿಲ್ಲ ಮೈಸೂರಲ್ಲಿ. ಈ ಸಲ ಆದರೂ ಮಿಸ್ ಮಾಡೋದು ಬೇಡ, ಇನ್ನೇನು ಎಲ್ಲ ಪ್ಲೇಸಸ್ನ ನಿಯರ್ ಇದೆ ಕವರ್ ಮಾಡ್ಬೋದು ಅಂತ ಹೇಳಿ ಸ್ನೋ ಸಿಟಿ ಕೂಡ ಹೋದ್ವಿ. ಟಿಕೆಟ್ಸ್ ಇಲ್ಲಿ ಜಸ್ಟ್ ಸ್ನೋ ಪಾರ್ಕ್ ಬೇಕಂದರೆ ಅದಕ್ಕೂ ಕೊಡ್ತಾರೆ, ಇಲ್ಲಾಂದರೆ ಕಾಂಬೋ ಥರ ಏನೋ ಬಿಟ್ಟಿದ್ರು, ಅದಕ್ಕೆ ನಾವು ಕಾಂಬೋನೇ ತೊಗೊಂಡ್ವಿ. ಅದರಲ್ಲಿ ಇನ್ಕ್ಲೂಡಿಂಗ್ ಇತ್ತು ಆ್ಯಂಡ್ ಮಿರರ್ ಗ್ಲಾಸ್ ಹೌಸು ಆ್ಯಂಡ್ ಇನ್ನೊಂದೇನೋ ಈ ಒಂದು 3 ಕೂಡ ಇನ್ಕ್ಲೂಡಿಂಗ್ ಇತ್ತು. ಅದಕ್ಕೆ ನಾವು ಅದೇ ತೊಗೊಂಡ್ವಿ. ನೋಡಿ ಈ ಪ್ಲೇಸು ಈಗ ರಿಯಲ್ ಇಮ್ಯಾಜಿಂಗ್ ಅಂತ ಹೇಳ್ಬಿಟ್ಟು ಇದೆಲ್ಲ ಒಂಥರ ರಿಯಲ್ ಅಥೆಂಟಿಕ್ಕಾಗೆ ನಮ್ಗೆ ರಿಯಲ್ ಫೀಲೇ ಕೊಡ್ತು. ನೀವು ನೆಕ್ಸ್ಟ್ ಟೈಮ್ ಹೋದರೆ ಟ್ರೈ ಮಾಡಿ. ಇನ್ನೂ ಟೈಮ್ ಇತ್ತು, KRS ಎಲ್ಲ ನೋಡ್ಬೋದಿತ್ತು, ಆದರೆ ಏನು ಇಂಟ್ರೆಸ್ಟ್ ಇರಲಿಲ್ಲ. ಕೂಡ ಬೇಗ ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಅಂತೇಳಿ ಮನೆ ಕಡೆ ಬಂದ್ವಿ. ಆದರೆ ಮನೆ ಪರಿಸ್ಥಿತಿ ಹೇಗಿತ್ತು ನೋಡಿ. A few moments later. ಕ್ಲೀನ್ ಮಾಡೋವರೆಗೂ ಸಮಾಧಾನ ಇರಲಿಲ್ಲ. ರೂಮ್ನು ಕ್ಲೀನ್ ಮಾಡಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ಅಷ್ಟೇ.